ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಪ್ರಾಗ್ಯ ಆಟ ಆಡ್ತಾ ಇದ್ದಾಳೆ ಹೊರಗಡೆ. ಪೇಂಟಿಂಗ್ ಹೌದಾ? ರೋಡಲ್ಲಿ ಸ್ವಲ್ಪ ಧೂಳು ಉಂಟು, ತೆಗ್ದಿ ಬಾವು. ಪುರ್ಸತ್ತುಂಟಲ್ಲ ನಿಂಗೆ? ಪೇಂಟಿಂಗ್ ಎಲ್ಲ ಮಾಡಿದ್ದೇನಲ್ಲ, ಅದಕ್ಕೆ ಧೂಳೆಲ್ಲ ತೆಗಿತಾ ಇದ್ದೀವಿ. ಇಲ್ಲೆಲ್ಲ ಕಡೆ ನೀರು ಹಾಕಿದರೆ ಇಲ್ಲಿ ಒಂದು ಪೇಂಟ್ ಹಾಕ್ತದೆ. ಪೇಂಟಿಂಗ್ ನೀನೇ ಪೇಂಟ್ ಮಾಡಿಬಿಡು. ಧೂಳು ತೆಗಿತಾ ಇದ್ದೀವಿ. ಕೆಲಸದವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಗ್ಯ ನೋಡ್ತಾ ಅವ್ರ ಜೊತೆನೇ ಸೇರಿಕೊಂಡು ಅಲ್ಲಿ ಮಣ್ಣಲ್ಲಿ ಆಟ ಆಡ್ತಾ ಇದ್ದಾಳೆ. ಪ್ರಾಗ್ಯ, ಪಿರ್ಕಡಿ ಪ್ರಾಗ್ಯ, ಏನು ಮಾಡ್ತಾ ಇದ್ದೀಯಾ? ಕೊಯ್ಬೇಡ್ವಾ? ಮಾವಿನಕಾಯಿ ಕೊಯ್ಬೇಡ್ವಾ? ಕೊಯ್ಬೇಡ, ಅದು ಹಣ್ಣಾಗಲ್ಲ, ಮತ್ತೆ ಕಾಯಿ ಅದು ತಿನ್ನಕ್ಕಾಗುದಿಲ್ಲ. ಅದು ಹಾ, ಹುಳಿ ಉಂಟದು. ಹಾ, ನನ್ ಕಣ್ಣೊಂದು ತೆಗಿಬೇಡ. ಚಿಕ್ಕ ಚಿಕ್ಕ ಮಾವಿನಕಾಯಿ ಹಣ್ಣಲ್ಲ ಅದು, ಇನ್ನು ತುಂಬಾ ದಿವಸ ಬೇಕದು ಹಣ್ಣಾಗ. ಪ್ರಾಗ್ಯ, ಮಾವಿನಕಾಯಿ ತೆಗಿತಿದ್ಯಾ? ನನ್ ಮಂಡೆ ಒಂದು ಹೋಗ್ತಿತ್ತು ಈಗ. ನಮ್ದು ಅಂಗಡಿ ಕೋಣೆದು ನೋಡಿ ಇಷ್ಟು ಕೆಲಸ ಆಗಿದೆ. ಇವಾಗ ಇನ್ನೂ ಆಗ್ಲಿಕ್ಕೆ ಉಂಟು ತುಂಬಾ ಕೆಲಸ. ಇವತ್ತಿದಿಷ್ಟು ಕೆಲಸ ಆಗಿದೆ. ಇವಾಗ ನಾವು ಹೊಯ್ಗೆ ಗಾಳಿಸ್ಲಿಕ್ಕೆ ಬಂದ್ವಿ. ಸಂಜೆ ಟೈಮಲ್ಲಿ ಹೊಯ್ಗೆ ಕಳ್ಸಕ್ಕೆ ಬಂದರೆ ಆಮೇಲೆ ಸೆಕೆ ಆಗ್ತದಲ್ಲ, ಮತ್ತೆ ಹೋಗಿ ಸೀದಾ ಸ್ನಾನ ಮಾಡ್ಬೋದಲ್ಲ ಅಂತ ಸಂಜೆ ಟೈಮಲ್ಲಿ ಮಾಡ್ಲಿಕ್ಕೆ ಬಂದ್ವಿ. ಪ್ರಾಗಿ ಕೂಡ ನಾನು ಮಾಡ್ತೀನಿ ಅಂತ ಬಂದ್ಲು. ಏನು ಮಾಡೋಕ್ಕಾಗಲ್ಲ ಅವಳ ಹತ್ರ, ಆದ್ರೂ ಅವಳದ್ದು ಇಷ್ಟ ಮಾಡಬೇಕಂತ ಹಾಗೆ ಬರ್ತಾಳೆ. ಇವಾಗ ನಾನು ಅಮ್ಮ ಸೇರಿಕೊಂಡು ಹೊಯ್ಗೆ ಗಾಳಿಸ್ತಾ ಇದ್ದೀವಿ. ಅಪ್ಪ ಅಮ್ಮ ಜಾಸ್ತಿನೇ ಮಾಡ್ತಾರೆ, ನಾನು ಸ್ವಲ್ಪ ಸ್ವಲ್ಪ ಮಾಡೋದು. ನಮ್ಮ ಹತ್ರ ಅಷ್ಟು ಅವ್ರು ಮಾಡಿದಷ್ಟು ಕೆಲಸ ನಮ್ಮ ಹತ್ರ ಆಗಲ್ಲ. ಎಷ್ಟಾಗ್ತದೋ ಅಷ್ಟು ನನ್ನ ಹತ್ರ ಆಗಿರೋಷ್ಟು ನಾನು ಮಾಡ್ತೀನಿ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾವು ಚಿತ್ರಾನ್ನ ಮಾಡೋದನ್ನು ನಿಮಗೂ ಸಹ ತೋರಿಸ್ತಾ ಇದ್ದೀವಿ. ನಾವು ಇವತ್ತಿನ ಕೆಲಸದವರು ಬಂದಿದ್ದಾರೆ, ಅದಕ್ಕೆ ನಾವು ಒಂದು ಸಿಂಪಲ್ ಆಗಿ ಒಂದು ಚಿತ್ರಾನ್ನ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಚಿತ್ರಾನ್ನ ಮಾಡೋದನ್ನು ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಬೇರೆ ಕೆಲಸದವರೆಲ್ಲ ಬಂದಿದ್ದಾರಲ್ಲ, ಅದಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನಿಲ್ಲಿ ಅಡುಗೆ ಮಾಡಕ್ ಬಂದಿದ್ದೀನಿ. ಇಲ್ಲಿ ಅಮ್ಮ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾಳೆ. ನಾನು ಈಗ ಮಸಾಲೆ ಎಲ್ಲ ಹಾಕ್ತೀನಿ. ಆಮೇಲೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಆಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ಅಡುಗೆ ಮಾಡೋದನ್ನು ನೋಡ್ತಾ ಇದ್ದೀನಿ ನೀವು ನನ್ನ ಅಡುಗೆ ಮಾಡೋದನ್ನು. ಈಗ ಅಮ್ಮ ಅಲ್ಲಿ ಹೋಗಿದ್ದಾಳೆ ಮನೆಗೆ. ಏನಂದರೆ ಅಲ್ಲಿ ಹೋಗಿದ್ದಾಳೆ ಮೆಣಸಿನ್ಕಾಯಿ ತರಕ್ಕೆ ಎಲ್ಲ. ಅದಕ್ಕೆ ನಾನೊಂದು ಸಿಂಪಲ್ ಆಗಿ ಒಂದು ಅಡುಗೆ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಜಸ್ಟ್ ಮಾಡ್ತೀನಿ. 3 ಜನ ಬಂದಿದ್ದಾರೆ. 3 ಜನ ಮೊನ್ನೆ ಅಷ್ಟೇ ಬಂದರು, ಇವತ್ತು ಸಹ ಬಂದಿದ್ದಾರೆ. ಅವಾಗಷ್ಟು ಇದು ಅಜ್ಜಿ ಬಂದ್ಲು. ಅಜ್ಜಿ ಬಂದಾದ್ಮೇಲೆ ಅಜ್ಜಿ ಬೆಳಗ್ಗೆನೇ ಹೋದ್ಲು. ಬೆಳಗ್ಗೆ ಹೋಗಿ ಅವಳಿಗೆ ಅವರೆಲ್ಲ ಕೆಲಸದವರು. ಅಜ್ಜ ಆದ್ರೆ ಅಜ್ಜ ಇದ್ದಾರೆ, ಅಜ್ಜಿ ಇರುವುದಿಲ್ಲ. ಆದ್ರೆ ನಾನೀಗ ಫಸ್ಟು ನಾನು ಅಡುಗೆ ಮಾಡ್ತಾ ಇದ್ದೀನಿ. ಅದು ಸಹ ನಿಮ್ಗೆ ತೋರಿಸ್ತಾ ಇರ್ತೀನಿ, ಆಯ್ತಾ? ಈಗ ನೋಡಿ, ಕಟ್ ಆಗ್ತಾ ಇದೆ ಮೆಣಸಿನ್ಕಾಯಿ ಅದೆಲ್ಲ. ಇದೆಲ್ಲ ಇದು ಕಟ್ ಆಗ್ತಾ ಇದೆ. ಅದೇ ಫಸ್ಟು ಕೊತ್ತಂಬರಿ ಇದು ಉಂಟಲ್ಲ, ಇದು ಮೆಣಸಿನ್ಕಾಯಿ ಹಾಕಿ, ನೀರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ ಅದನ್ನು ಮಾಡಿ ಇನ್ನೊಂದ್ಸತಿ ನಾನೇ ನಿಮ್ಮ ಹತ್ರ ಬರ್ತೀನಿ. ಅದು ವಿಡಿಯೋ ಚಾನಲ್ ಮಾಡ್ತಾ ಇದ್ದೇನೆ ನಾನೇ ವಿಡಿಯೋ ಚಾನಲ್ ಮಾಡ್ತಾ ಇರ್ತೀನಿ. ಒಂದೊಂದ್ಸತಿ ಅಲ್ಲ, ಎಷ್ಟು ಸತಿ ಮಾಡ್ತಾ ಇದ್ದೀನಿ ನಾನು. ಅದೆಲ್ಲರೂ ನನಗೇನೆ ಮೆಸೇಜ್ ಮಾಡಿಸ್ತಾ ಇದ್ದೀರಿ, ನನ್ನ ಅಮ್ಮಂಗೆ ಯಾಕೆ ಮಾಡಿಸ್ತಾ ಇಲ್ಲ ನೋಡಿ. ನಾನು ಅಡುಗೆ ಅಂತೂ ಮಾಡ್ತೀನಿ, ಆದ್ರೆ ನನಗೆ ಅಡುಗೆ ಅಂತೂ ಮಾಡೋಕ್ಕೆ ನಾನೇ ಮಾಡ್ತೀನಿ. ಫಸ್ಟು ನಾನೊಂದು ಈ ಥರ ಪಾತ್ರ ಇಟ್ಕೊಂಡಿದ್ದೀನಿ. ಈ ಥರ ಪಾತ್ರ ಇಟ್ಕೊಂಡು ಆಮೇಲೆ ಇದಕ್ಕೆಲ್ಲ ಹಾಕಿ ಈ ಥರದೊಂದು ಪಾತ್ರೆ ಇಟ್ಕೊಳ್ಳಿ. ಆಮೇಲೆ ನಿಮಗೆ ಗೊತ್ತಾಗ್ತದೆ ಪಾತ್ರೆ ಹೀಗೆ ಅಂತ. ಹೀಗೆ ಪಾತ್ರೆ ಒಂದು ಇಟ್ಕೊಂಡ್ರೆ ಮತ್ತು ಅನ್ನ ಹಾಕಿ ಬಿಟ್ಟರೆ ಆಮೇಲೆ ಡ್ರೈ ಆಗಿರ್ತದೆ. ಅನ್ನ ನಾನು ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಹೊತ್ತಿಟ್ರೆ ನಿಮಗೆ ಎಲ್ಲ ಆಗ್ತದೆ. ಫಸ್ಟೇ ನೀವು ಗ್ಯಾಸ್ ಹಾಕೋದು, ಆಮೇಲೆ ಚಟ್ ಅಂತ ಇರ್ತಾರೆ. ಈ ಥರ ಇವಾಗ ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಚಿತ್ರಾನ್ನ ಮಾಡೋದಕ್ಕೆ ಇವಾಗ ನಾನು ಇದು ಅನ್ನ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಡಲೆ ಬೀಜ ಏನಿದೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು, ಈಸಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೀನಿ ಇವಾಗ. ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿಯನ್ನು ಹಚ್ಚಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾವು ಈರುಳ್ಳಿ ಎಲ್ಲ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಬಾಡಬೇಕು. ಇವಾಗ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಅನ್ನ ಮಾಡಿಟ್ಕೊಂಡಿದ್ದೆ ಅಲ್ಲ, ಇದನ್ನು ನಾನು ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಹುಳಿ ಬೇಕು ಅನ್ನೋದನ್ನು.
ಅಂದರೆ ನಿಮಗೆ ಜಾಸ್ತಿ ಸ್ವಲ್ಪ ಹುಳಿ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಲಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋದು. ಇದಕ್ಕೆ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ಫೈನಲ್ ಆಗಿ ಈಸಿಯಾಗಿ ಬೇಗ ಮಾಡುವಂತಹ ಲಿಂಬೆಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು. ಇನ್ನೊಂದು ಕಡೆ ಟೀಗೂ ಇಟ್ಟಿದ್ದೀನಿ. ಅಪ್ಪ ಬಾಳೆ ಎಲೆ ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ತಿಂಡಿ ಕೊಡಲಿಕ್ಕೆ. ಮತ್ತು ಸುಮ್ಮನೆ ಪ್ಲೇಟಲ್ಲೆಲ್ಲ ಕೊಡೋದು ತೊಳೆಯೋದು ಎಲ್ಲ ಕೆಲಸ ಆಗ್ತದೆ, ಹಾಗಾಗಿ ಬಾಳೆ ಎಲೆಲ್ಲೇ ಕೊಡೋಣ ಅಂತ ನೋಡಿ ಬಾಳೆ ಎಲೆಲ್ಲ ಕಟ್ ಮಾಡಿ ತಂದಿಟ್ಟಿದ್ದಾರೆ. ಇವಾಗ ನಾನು ತಿಂಡಿ ತಿಂತಾ ಇದ್ದೀನಿ. ಬೆಳಗ್ಗೆಯಿಂದ ನಾನು ತಿಂಡಿ ತಿಂದಿಲ್ಲ, ಇಷ್ಟೊತ್ತಾಯ್ತು. ಅವರಿಗೆಲ್ಲ ತಿಂಡಿ ಕೊಟ್ಟಾಯ್ತು. ಇವಾಗ ನಾವು ತಿಂತಾ ಇದ್ದೀವಿ ತಿಂಡಿ ಚಿತ್ರಾನ್ನ. ಇನ್ನೂ ಅಡುಗೆ ಆಗಬೇಕು ಮಧ್ಯಾಹ್ನ ಹೊತ್ತು. ರಾಗಿ ಅಡುಗೆ ಅಲ್ಲ? ಹೌದು, ಏನು ಮಾಡಲ್ಲ, ಸುಳ್ಳು ಹೇಳು ಅಲ್ಲ ಬಗ್ಗೆ. ಚೆನ್ನಾಗಿದೆ, ಸಿಂಪಲ್ ಆಗಿ ಮಾಡ್ಕೋಬೋದು. ಇವಾಗ ಮಧ್ಯಾಹ್ನಕ್ಕೆ ನಾನು ಬಸಳೆ ಸಾರು ಮಾಡ್ತಾ ಇದ್ದೀನಿ. ರೆಸಿಪಿಯನ್ನು ಶೇರ್ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿರೋದು ಸಾಂಬಾರು. ನಾವು ಯಾವಾಗಲೂ ಮಾಡ್ತೀವಲ್ಲ ಅದೇ ಥರನೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಾಗ್ಯ ಆವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ. ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಬ್ರೇಕ್ಫಾಸ್ಟಿಗೆ ಇದು ಚಿತ್ರಾನ್ನ ಮಾಡಿದ್ದೆ. ಕೆಲಸದವರಿದ್ದಾರೆ, ಗೋಡೆ ಕಟ್ತಾ ಇದ್ದಾರಲ್ಲ, ಹಾಗಾಗಿ ಪುರ್ಸೊತ್ತಿಲ್ಲ. ಈಗ ಬಿಸಿ ಅಂದರೆ ಅವರಿಗೆ ತಿಂಡಿ ಆಗಬೇಕು, ಮಧ್ಯಾಹ್ನ ಊಟ, ಟೀ ಅದು ಇದಂತ ಆಗುತ್ತೆ. ಸಂಜೆ ಆಗುವಾಗ ಸ್ವಲ್ಪ ಹೊಯ್ಗೆ ಗಾಳಿಸ್ಲಿಕ್ಕೆ ಅದು ಇದು ಕೆಲಸ ಇರ್ತದೆ. ಸ್ವಲ್ಪ ನಾವೇ ಮಾಡ್ಕೊಳ್ಳೋದು. ಯಾಕಂದರೆ ಮತ್ತೆ ಹೊರಗಡೆಯವ್ರಿಗೆ ಹೇಳಿದರೆ ಮತ್ತೆ ಎಕ್ಸ್ಟ್ರಾ ಕೊಡಬೇಕಲ್ವ, ಹಾಗಾಗಿ ನಾವು ಫ್ರೀ ಇರ್ತೀವಲ್ಲ ಸಂಜೆ ಟೈಮಲ್ಲಿ ಸ್ವಲ್ಪ ಮಾಡ್ಕೊಳ್ಳೋದು. ಹಾಗಾಗಿ ಈಗ ಬಸ್ಲೆ ಸಾರು ಮಾಡಲಿಕ್ಕೆ ಇಟ್ಟಿದ್ದೆ. ಬಸ್ಲೆ ಸಾರು ಆದಮೇಲೆ ಇನ್ನು 1 ಗಂಟೆಗೆ ಅವರಿಗೆ ಊಟಕ್ಕೆ ಕೊಡಬೇಕು. ಮತ್ತು ಇವತ್ತಿನ ದಿವಸ ಹೇಗೆ ಹೋಗುತ್ತೆ, ಏನು ಮಾಡ್ತೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹೇಗೆ ಬರ್ತಾ ಇದೆ ನನ್ನ ವ್ಲಾಗ್ ಗೊತ್ತಿಲ್ಲ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಜಾಸ್ತಿ ವ್ಯೂ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ವಲ್ಪ ವ್ಯೂಸ್ ಕಮ್ಮಿ ಆಗ್ತಾ ಬಂತು, ಯಾಕೋ ಗೊತ್ತಿಲ್ಲ. ನನಗೆ ವ್ಲಾಗ್ ಇಂಟ್ರೆಸ್ಟ್ ಇಲ್ವಾ ಹಿಂಗೆ ಅಥವಾ ಗೊತ್ತಿಲ್ಲ ನನಗೆ. ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನನಗೆ ಚೆನ್ನಾಗಿ ವಿಡಿಯೋ ಮಾಡೋ ಮೋಟಿವೇಶನ್ ಸಿಗುತ್ತೆ. ಓಕೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಣ್ಣದಾದ್ರೂ ಒಂದು ಕಮೆಂಟ್ ಮಾಡಿ, ನನಗೆ ಖುಷಿ ಆಗುತ್ತೆ ಕಮೆಂಟ್ ಓದೋದಕ್ಕೆ. ಓಕೆ, ಇವಾಗ ಫಸ್ಟು ಅಡಿಗೆ ಎಲ್ಲ ಮಾಡ್ತೀನಿ ನಾನು. ಅಡಿಗೆ ಅಂದರೆ ಅನ್ನ ಆಗಿದೆ, ಸಾಂಬಾರು ಅಂದರೆ ಆಯ್ತು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇಲ್ಲಿ ಪ್ರಾಗ್ಯ ನೋಡ್ತಾ ಇರ್ಬೋದು. ನೋಡಿ ಆಟ ಆಡ್ತಾ ಇದ್ದಾಳೆ ಸುಮ್ಮನೆ ಫೋಪೋ ಮೇಲೆ ಕೂತ್ಕೊಂಡು. ಇದು ನೆಕ್ಸ್ಟ್ ಡೇದು ನಾನು 2 ದಿವಸದ್ದು ವ್ಲಾಗ್ ಏನಿದೆ ಅದನ್ನು ನಾನು ಮಿಕ್ಸಪ್ ಮಾಡಿ ಹಾಕಿದ್ದೀನಿ. ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇದು ನೆಕ್ಸ್ಟ್ ಡೇ ಸ್ವಲ್ಪ ವರ್ಕ್ ಜಾಸ್ತಿನೇ ಆಗಿದೆ. ಇಲ್ಲಿ ಪ್ರಾಗ್ಯ ಅಮ್ಮ ತೊಂಡೆಕಾಯಿ ಕುಯ್ತಾ ಇದ್ರು. ಇಲ್ಲಿ ಮರಕ್ಕೆ ಹಬ್ಬಿ ಹೋಗಿತ್ತು, ಅದು ಮರದ ತೊಂಡೆ ಅಂತ ಹೇಳ್ತಾರಲ್ಲ ಅದು. ಅಮ್ಮ ಕೊಯ್ಲಿಕ್ಕೆ ಬಂದಿದ್ದರು. ಅವಳು ಅಜ್ಜಿ ಇದ್ದರೆ ಅವ್ರ ಹಿಂದೆನೇ ತಿರುಗಾಡ್ತಿರ್ತಾಳೆ ಯಾವಾಗ್ಲೂ. ಬಿಸಿಲುಂಟು, ಸೆಕೆ ಆಗ್ತದೆ, ಅದೆಲ್ಲ ಆಲೋಚನೆ ಮಾಡಲ್ಲ. ಅಜ್ಜಿ ಇದ್ದರೆ ಆಯಿತು. ಅಜ್ಜಿ ಅಂದರೆ ಬಹಳ ಖುಷಿ ಅವಳಿಗೆ, ಅಜ್ಜಿ ಮತ್ತು ಅಜ್ಜ ಅಂದರೆ. ಇಲ್ಲಿ ನೋಡಿ ಅಜ್ಜಿ ತೊಂಡೆಕಾಯಿ ಕುಯ್ತಾ ಇದ್ದಾರೆ, ಅವಳೆಲ್ಲ ಹೆಕ್ತಾ ಇದ್ದಾಳೆ. ಇವತ್ತಿಂದ ನಾವು ತೊಂಡೆಕಾಯಿ ಮಾಡ್ತಾ ಇದ್ದೀವಿ. ಮಾಡ್ತಾ ಇರೋದಲ್ಲ, ತೆಗಿತಾ ಇರೋದು. ನಾನು ಮತ್ತೆ ನನ್ನ ಅಜ್ಜಿ ಮಾಡ್ತಿರೋದಲ್ಲ, ತೆಗಿತಾ ಇರೋದು. ಆಯ್ತು, ಸೋರ್ಸು. 1 2 3 4 5 6 7 8 9 10 11. ನಾಲ್ಕಾದ್ಮೇಲೆ 7 ನಾಲ್ಕಾದ್ಮೇಲೆ 7 1 2 3 4 5 ಹಾ 6 7 8 9 10 11 12 13 14. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159
ತೊಂಡೆಕಾಯಿ ಎಲ್ಲ ತೆಗ್ದಾಯಿತು. ಈಗ ಬುಟ್ಟಿಗೆ ಹಾಕ್ಕೊಂಡು ತಕೊಂಡು ಹೋಗೋದು. ಅಮ್ಮ ಇವಾಗ ಹಂಡೆ ಒಲೆ ಉರಿ ಹಾಕ್ತಿದ್ದಾರೆ. ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.